ಇವತ್ತು ನಡೆಯುತ್ತಿರುವಂತಹ ದ್ವಿತೀಯ ಪಿಯುಸಿಯ ಪ್ರಿಪರೇಟರಿ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಈ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ನ್ಯೂಸ್ ಫಸ್ಟ್ ಕೂಡ ಲಭ್ಯವಾಗಿದೆ. ಇವತ್ತು ದ್ವಿತೀಯ ಪಿಯುಸಿಯ ಪ್ರಿಪರೇಟರಿ ಎಕ್ಸಾಮ್ನ ಗಣಿತ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಯ ಪೇಪರ್ಗಳು, ಎಕ್ಸಾಮ್ ಪೇಪರ್ಗಳು, ಕ್ವೆಶ್ಚನ್ ಪೇಪರ್ಗಳು ನಿನ್ನೆಯೇ ಲೀಕ್ ಆಗಿದೆ. ನಿನ್ನೆಯೇ ಹಲವಾರು ವಿದ್ಯಾರ್ಥಿಗಳ ಮೊಬೈಲ್ ವಾಟ್ಸ್ಆಪ್ಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಶೇರ್ ಆಗ್ತಾ ಇದೆ. 80 ಅಂಕಗಳ 47 ಪ್ರಶ್ನೆಗಳನ್ನ ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, ಅದೇ ಪತ್ರಿಕೆಗೆ ಇವತ್ತು ಪಿಯು ಪರೀಕ್ಷಾ ಮಂಡಳಿ ಎಕ್ಸಾಮ್ ಅನ್ನ ನಡೆಸ್ತಾ ಇದೆ. ಈಗಾಗಲೇ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ಗಳು ಶುರುವಾಗಿದೆ. ಫೈನಲ್ ಎಕ್ಸಾಮ್ ಇರುತ್ತಲ್ಲ, ಅದಕ್ಕೂ ಮುನ್ನ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ. ಫೈನಲ್ ಎಕ್ಸಾಮ್ ನಡೆಯುವ ರೀತಿಯೇ ಕ್ವೆಶ್ಚನ್ ಪೇಪರ್ಗಳನ್ನ ಕೊಟ್ಟು, OMR ಶೀಟ್ಗಳನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ನ ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವತ್ತು ಎಕ್ಸಾಮ್ ಇರೋದು, ಆದ್ರೆ ನಿನ್ನೆಯೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ನಿನ್ನೆಯೇ ವಾಟ್ಸ್ಆಪ್ಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದು 80 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಪದೇ ಪದೇ ರಾಜ್ಯದಲ್ಲಿ ಎಸ್ಪೆಷಲಿ PUC ಎಕ್ಸಾಮ್ ನಡೆಯುವಂತಹ ಸಂದರ್ಭಗಳಲ್ಲೇ PU ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ. ಇಷ್ಟೆಲ್ಲ ಪದೇ ಪದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೂ ಕೂಡ PU ಪರೀಕ್ಷಾ ಮಂಡಳಿ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗೋದನ್ನ ತಡೆಯೋದಕ್ಕೆ ಆಗ್ತಾ ಇಲ್ವಾ ಇವರಿಗೆ? ಪ್ರಿಪರೇಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳೇ ಲೀಕ್ ಆದ್ರೆ ಫೈನಲ್ ಎಕ್ಸಾಮ್ ಇನ್ನೇನ್ ಕತೆ? ಫೈನಲ್ ಎಕ್ಸಾಮ್ ಇವ್ರು ಹೇಗೆ ಮಾಡ್ತಾರೆ ಎನ್ನುವಂತಹ ಅನುಮಾನ ಕಾಡೋಕೆ ಶುರುವಾಗಿದೆ. ಈಗಾಗಲೇ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ. ಫೈನಲ್ ಎಕ್ಸಾಮ್ಗೂ ಮುನ್ನ ವಿದ್ಯಾರ್ಥಿಗಳು ಮಾನಸಿಕವಾಗಿ ರೆಡಿ ಆಗಿರಬೇಕು. ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ಲ, ಫೈನಲ್ ಎಕ್ಸಾಮ್ ಏನಿರುತ್ತಲ್ಲ, ಅದೇ ರೀತಿ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ. ಅದೇ ಡ್ಯೂರೇಷನ್ ನಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಫೇಸ್ ಮಾಡೋದಕ್ಕೆ, ಫೈನಲ್ ಎಕ್ಸಾಮ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಭಯಕ್ಕೆ ಒಳಗಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಮಾಡಲಾಗುತ್ತೆ. ಇವತ್ತು ಆ ಪ್ರಿಪರೇಟರಿ ಎಕ್ಸಾಮ್ನ ಗಣಿತ ಪ್ರಶ್ನೆ ಪತ್ರಿಕೆಯ ಎಕ್ಸಾಮ್ ನಡೀತಾ ಇದೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ, ನಿನ್ನೆಯೇ ಈ ಗಣಿತ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಅದು ಲೀಕ್ ಆಗಿದೆ. ನಿನ್ನೆಯೇ ವಾಟ್ಸ್ಆಪ್ಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಹರಿದಾಡ್ತಾ ಇದೆ. ಅದೇ ಪ್ರಶ್ನೆ ಪತ್ರಿಕೆಗೆ ಇವತ್ತು ಗಣಿತ ಎಕ್ಸಾಮ್ ಅನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಪ್ರಿಪರೇಟರಿ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಎಕ್ಸಾಮ್ ಕೂಡ ನಡೆಯುತ್ತೆ. ಪ್ರಿಪರೇಟರಿ ಎಕ್ಸಾಮ್ ಪೇಪರ್ಸ್ ಲೀಕ್ ಆಗ್ತದೆ ಅಂದ್ರೆ ಫೈನಲ್ ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಹಾಗಾದ್ರೆ PU ಆಡಳಿತ ಮಂಡಳಿಯವರು, ಪರೀಕ್ಷಾ ಮಂಡಳಿಯವರು? ಪ್ರತೀಕ್ಷೆ, ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ಪ್ರಿಪರೇಟರಿ ಎಕ್ಸಾಮ್ ನಡೀತಿರುವಂಥದ್ದು. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಇವತ್ತು ಎಕ್ಸಾಮ್ ಅನ್ನ ನಡೆಸಲಾಗ್ತಾ ಇದೆ. ಆದರೆ ಇವತ್ತು ನಡೀತಿರುವಂತಹ ಸಬ್ಜೆಕ್ಟ್ ಏನಿದೆ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಇದು ನಿನ್ನೆ ಸಂಜೆಯೇ ಪ್ರತಿಯೊಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡುವಂಥದ್ದು ಇದೀಗ ಪ್ರೂಫ್ ಸಮೇತ ನಮಗೆ ಸಿಕ್ಕಿರುವಂಥದ್ದು. ಅಂದರೆ ಈ ಪರೀಕ್ಷಾ ಮಂಡಳಿ ಏನಿದೆ, ಎಕ್ಸಾಮಿನೇಷನ್ ಬೋರ್ಡ್ ಎಷ್ಟರ ಮಟ್ಟಿಗೆ ಇದನ್ನು ಕಟ್ಟೆಚ್ಚರ ವಹಿಸಿದೆ, ಜೊತೆಗೆ ಒಂದು ನಿರ್ವಹಣೆ ಮಾಡ್ತಿದೆ ಅನ್ನೋ ಒಂದು ಪ್ರಶ್ನೆ ಇದರಲ್ಲಿ ಉದ್ಭವಿಸುತ್ತೆ. ಯಾಕಂದರೆ ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರ ಭವಿಷ್ಯದ ಪ್ರಶ್ನೆ. ಇದು ಪ್ರಮುಖವಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಜೊತೆಗೆ ಹೆಚ್ಚಿನ ಇಂಟರ್ನಲ್ ಮಾರ್ಕ್ಸನ್ನು ನಿರೀಕ್ಷೆ ಮಾಡ್ತಿರ್ತಾರೆ, ಅಂಥವ್ರಿಗೆಲ್ಲೋ ಒಂದು ಕಡೆ ಇದು ಎಫೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳ ಒಂದು ಮೌಲ್ಯ ಮಾಪನವನ್ನು ಅಳೆಯೋದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಒಂದು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಬರ್ತಾರೆ. ಅದೇ ರೀತಿಯಾಗಿ ಈಗ ಪ್ರಿಪರೇಟರಿ ಎಕ್ಸಾಮ್ ಕೂಡ ನಡೀತಿರುವಂಥದ್ದು. ಈ ಸಂದರ್ಭದಲ್ಲಿ ಇದು ವಿದ್ಯಾರ್ಥಿಗಳ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ, ಜೊತೆಗೆ ವಿದ್ಯಾರ್ಥಿಗಳ ವಾಟ್ಸ್ಆ್ಯಪ್ಗಳಲ್ಲಿ ಇದು ಹರಿದಾಡ್ತಿರುವಂಥದ್ದು. ಅದೇ ಪೇಪರ್ನ ಇವತ್ತು ಪರೀಕ್ಷೆ ನಡೆಸ್ತಿರುವಂಥದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವಿಸಿರುವಂಥದ್ದು. ಯಾಕಂದರೆ ಈಗಾಗಲೇ ಲೀಕ್ ಆಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಕೊಟ್ಟು ವಿದ್ಯಾರ್ಥಿಗಳಿಗೆ ಹಾಜರಾಗಿ ಜೊತೆಗೆ ಅದೇ ಪ್ರಶ್ನೆ ಪತ್ರಿಕೆ ಇವತ್ತು ಪರೀಕ್ಷೆ ಬರೆಸ್ತಿರುವಂಥದ್ದು. ಎಲ್ಲೋ ಒಂದು ಕಡೆ ಇವತ್ತು ವಿದ್ಯಾರ್ಥಿಗಳ ಮನೋಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸ ಇದಾಗಿರುವಂಥದ್ದು. ಇನ್ನಾದರೂ ಪರೀಕ್ಷಾ ಮಂಡಳಿ ಎಚ್ಚೆತ್ತುಕೊಳ್ಬೇಕು. ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ
ರಾಜ್ಯದ ಪ್ರತಿಯೊಂದು ಕಾಲೇಜುಗಳಲ್ಲಿ ನಡೆಯುವಂತಹ ಎಕ್ಸಾಮನ್ನು ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಹಿಂದೆ ಕೂಡ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ, ಯಾವುದೇ ಪರೀಕ್ಷೆಗಳು ನಡೆದಂತಹ ಸಂದರ್ಭದಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮನ್ನು ನಡೆಸಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆ ಭುಗಿಲೇಳುವಂಥದ್ದು ಇದೇ ರೀತಿ. ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಮತ್ತೊಮ್ಮೆ ಮರುಪರೀಕ್ಷೆ ಮಾಡಿ, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀತಿರ್ತಾರೆ ಇವರೆಲ್ಲರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಈ ರೀತಿಯಾದಂಥ ಸಾಕಷ್ಟು ಆರೋಪಗಳು ಸರ್ಕಾರದ ವಿರುದ್ಧ, ಜೊತೆಗೆ ಪರೀಕ್ಷೆಯನ್ನು ನಡೆಸುವಂತಹ ಆಯಾ ಪ್ರಾಧಿಕಾರಗಳ ವಿರುದ್ಧ ಕೇಳಿ ಬರ್ತಾನೆ ಇರುವಂಥದ್ದು. ಇಷ್ಟಾದರೂ ಕೂಡ ಸರ್ಕಾರ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಜೊತೆಗೆ PU ಎಕ್ಸಾಮಿನೇಷನ್ ಬೋರ್ಡ್ ಇರ್ಬೋದು, ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಬರ್ತಿರುವಂಥದ್ದು. ಪ್ರತೀಕ್ಷಾ, ಧನ್ಯವಾದಗಳು ರಘುಪಾಲ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.